ಕೆಲವರಿಗೆ ವೆಜ್ ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ವೆರೈಟಿಯಾಗಿ ಮಾಡಲಿಕ್ಕೆ ಗೊತ್ತಿದ್ದರೆ ವೆಜ್ಜಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು, ತುಂಬ ವೆರೈಟಿಯಲ್ಲಿ ಕೂಡ ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿ ಬರ್ತದೆ ಈ ಮಸಾಲ. ಇದರಲ್ಲಿ 3 ಹೊತ್ತು ಕೂಡ ರೋಟಿ ಪೂರಿ ತಿನ್ನೋಣ ಅಂತ ಅನಿಸ್ತದೆ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ನಾನು ಮಾಡಿದ ಮೆಥಡಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಟೊಮೆಟೊ ತಗೊಂಡಿದ್ದೇನೆ ಮತ್ತು ಕ್ಯಾಶು ಮಗಜು ಸ್ವಲ್ಪ ತಗೊಂಡಿದ್ದೇನೆ. ಇದನ್ನು ಟೊಮೆಟೊ ಮತ್ತು ಅದನ್ನೆಲ್ಲ ಒಟ್ಟಿಗೆ ನಾನು ಬೇಯಿಸ್ತೇನೆ. ಸ್ವಲ್ಪ ಬ್ಯಾಡಗಿ ಚಿಲ್ಲಿ ಹಾಕ್ತೇನೆ ನಾನು, ಅದು ಅಷ್ಟೊಂದು ಖಾರ ಇಲ್ಲ. ಒಟ್ಟಿಗೆ ಹಾಕಿಬಿಟ್ಟು ಆಯಿಲ್ ಬೇಕು ಅಂತೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡಿದರೆ ಸಾಕು. ಅದು ಬಾಯ್ಲ್ ಆದ ತಕ್ಷಣ ಸ್ವಲ್ಪ ತಣ್ಣಗಾದ ಮೇಲೇ ಮಿಕ್ಸಿಗೆ ಹಾಕಬೇಕು, ಬಿಸಿಯಲ್ಲಿ ಹಾಕಬೇಡಿ. ನಂತರ ನಾನಿಲ್ಲಿ ತವದಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಪನ್ನೀರನ್ನು ಹಾಗೇ ಕಟ್ ಮಾಡಿ ಕಟ್ ಮಾಡಿ ನಾನು ಫ್ರೈ ಮಾಡ್ತೇನೆ. ಯಾಕೆಂದರೆ ಈ ರೀತಿ ಮಾಡಿದಾಗ ನಮಗೆ ಈಸಿ ಆಗುತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಲಿಕ್ಕೆ. ನಂತರ ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಜೀರಾ ಹಾಕಿದ್ದೇನೆ, ಅದು ಆನಿಯನ್ ಹಾಕಿದ್ದೇನೆ. ಆನಿಯನನ್ನು ಸ್ವಲ್ಪ ಚೆನ್ನಾಗಿ ನಾನು ಫ್ರೈ ಮಾಡ್ತೇನೆ. ನಂತರ ಅದಕ್ಕೇ ಕಸೂರಿ ಮೇಥಿ ಹಾಕ್ತೇನೆ. ಕಸೂರಿ ಮೇಥಿ ಫಸ್ಟಿಗೂ ಹಾಕ್ಬೋದು ಅಥವಾ ಲಾಸ್ಟಿಗೂ ಕೂಡ ಫ್ರೈ ಮಾಡಿ ಹಾಕ್ಬೋದು. ನಾನಿಲ್ಲಿ ಹಿಂಗೆ ಕೂಡ ಹಾಕ್ತೇನೆ. ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತೇನೆ. ಅದು ಹಸಿ ವಾಸನೆ ಹೋಗುವ ತನಕ ನಾನು ಅದನ್ನು ಬಾಡಿಸ್ತೇನೆ. ಅದರಲ್ಲಿ ಈರುಳ್ಳಿ ಜೊತೆನೆ ಚೆನ್ನಾಗಿ ಈರುಳ್ಳಿ ಬಾಡಿದ ಮೇಲೆ ನಾನು ಮಸಾಲ ಹಾಕ್ತೇನೆ. ರೆಡ್ ಚಿಲ್ಲಿ ಪೌಡ್ರ್, ಹಲ್ದಿ, ಜೀರಾ, ಸೋಂಪು, ಧನಿಯಾ ಮತ್ತು ಗರಂ ಮಸಾಲ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಅದಕ್ಕೆ. ನಂತರ ನಾನು ಅದು ಟೊಮೆಟೊದು ಪ್ಯೂರಿ ಆ್ಯಡ್ ಮಾಡ್ತೇನೆ ಇದಕ್ಕೆ. ಫಸ್ಟಿಗೆ ನೀರು ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಹಾಕಬೇಕು, ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ತುಂಬ ದಪ್ಪ ಆದರೆ ಮಾತ್ರ ಬಿಸಿನೀರು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಹಸಿ ಬಟಾಣಿಯನ್ನು ಬಿಸಿನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದೇ ನೀರಿನ ಜೊತೆಗೇ ಹಾಕ್ತಾ ಇದ್ದೇನೆ. ಅದೇ ಸಾಕಾಗುತ್ತೆ ಇವಾಗ. ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ಕೂಡ ಹಾಕ್ತೇನೆ ಮತ್ತು ಸ್ವಲ್ಪ ನಾನಿಲ್ಲಿ ಜಾಗರಿ ಕೂಡ ಹಾಕ್ತೇನೆ. ನಾನು ಯಾವಾಗಲೂ ಟೊಮೆಟೊ ಹಾಕಿದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಟೇಸ್ಟನ್ನು ಜಾಗರಿ ಹಾಕ್ತೇನೆ. ಮತ್ತು ಫ್ರೈ ಮಾಡಿದ ಪನ್ನೀರನ್ನು ಕೂಡ ಹಾಕ್ತೇನೆ. ಈ ರೀತಿ ಫ್ರೈ ಮಾಡಿದ ಮೇಲೆ ಕಟ್ ಮಾಡಿದರೆ ಪನ್ನೀರ್ ಹೆಚ್ಚು ಪುಡಿ ಆಗಲ್ಲ. ನಂತರ ಆದಷ್ಟು ನಾವು ವೆಜ್ಜನ್ನು ಈ ರೀತಿ ಮಸಾಲವನ್ನು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡ್ತದೆ ನೋಡಿ. ಈ ರೀತಿ ಆನಿಯನ್ ಬರಿಸ್ತವನ್ನು ಕೂಡ ನಾನು ಹಾಕ್ತೇನೆ. ಆ ಆನಿಯನ್ ಹಾಕಿದ ಮೇಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು, ಯಾಕೆಂದರೆ ಅದರ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಬೇಕು ಮಸಾಲಕ್ಕೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿದ ಫ್ರೆಶ್ ಮಲಾಯಿ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು, ಆದರೆ ಜಾಸ್ತಿ ಹಾಕಿದರೆ ಕಲರ್ ತುಂಬ ಲೈಟಾಗಿ ಬರ್ತದೆ. ಇದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರ್. ನೀವು ಮಾಡಿದ್ರೇ ಗೊತ್ತಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ಮಾಡಲಿಕ್ಕೆ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇದಕ್ಕೆ ಗೀ ರೈಸ್, ಜೀರಾ ರೈಸ್, ಚಪಾತಿ, ಪೂರಿ ಒಳ್ಳೆಯದಾಗುತ್ತೆ.